ನಾವು ಮಾತನಾಡೋದು ಕೇವಲ ಬೆಲೆ ಏರಿಕೆ ಬಗ್ಗೆ ಅಲ್ಲ. ಇದು ನಿಮ್ಮ ಜೇಬಿನ ಕತೆ, ನಿಮ್ಮ ಮನೆಯ ಬಜೆಟ್ ಕತೆ ಅಂಡ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬೆಲೆ ಎಷ್ಟು ಅನ್ನೋ ದೊಡ್ಡ ಪ್ರಶ್ನೆಯ ಕತೆ. 2 ವರ್ಷಗಳ ಹಿಂದೆ ರಾಜ್ಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಅನ್ನೋ ಭರವಸೆ ನೀಡಿತು. ಅವರ ಯೋಜನೆಗಳು ಮನೆ ಮಾತಾದವು. ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಕುಟುಂಬಗಳಿಗೆ ಸಹಾಯ ಆಯಿತು ನಿಜ. ಆದರೆ ಈಗ ಪ್ರಶ್ನೆ ಏನು ಗೊತ್ತಾ? ಆ ಸಹಾಯದ ಹಣ ಎಲ್ಲಿಂದ ಬರ್ತಾ ಇದೆ? ಉತ್ತರ ನಮ್ಮ ಪಾಕೆಟ್ ಇಂದ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ನಮ್ಮ ಪಾಕೆಟ್ ಇಂದ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕಥೆಗಳಿದೆ, ಮಾತನಾಡ್ತೀನಿ. ಮೊದಲಿಗೆ ಒಂದಿಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ಗಳಿದೆ, ನೋಡ್ಕೊಂಬನ್ನಿ. ಕೈ ಸರ್ಕಾರದಿಂದ ರಾಜ್ಯದ ಜನತೆಗೆ ಗ್ಯಾರಂಟಿ ಬೆಲೆ ಏರಿಕೆ ಬಿಸಿ. ರಾಜ್ಯದಲ್ಲಿ ಗಗನಕ್ಕೇರಿದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಆದ್ರೆ ಸರ್ಕಾರ ಮಾತ್ರ ನೋ ಆಕ್ಷನ್. ಗ್ಯಾರಂಟಿ ನೀಡತಕ್ಕಂಥ ಭರದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಬಡವರ ರಕ್ತ ಹೀರ್ತಕ್ಕಂತಹ ಗ್ಯಾರಂಟಿ ಸರ್ಕಾರ. ಎಸ್, ಬಡವರ ರಕ್ತ ಹೀರ್ತಾ ಇದೆ ಈ ಗ್ಯಾರಂಟಿ ಅನ್ನುವಂಥ ಒಂದು ಪದ. ಎಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ? ಏನ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ? ಎಸ್, ಕಳೆದ 2.5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಜನರಿಗೆ ತಾತ್ಕಾಲಿಕ ಉಸಿರು ಕೊಟ್ಟಿದ್ರು ಕೂಡ ಮತ್ತೊಂದು ಕಡೆ ಅದರ ಬೆಲೆ ಈಗ ಸಾಮಾನ್ಯ ಜನರ ಜೇಬಿಗೆ ನೇರವಾಗಿ ತಡ್ತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶ ಇದೀಗ ಕೇಳಿ ಬರ್ತಾ ಇದೆ. ಇಂಧನದಿಂದ ಹಿಡಿದು ಹಾಲು, ವಿದ್ಯುತ್, ಪ್ರತಿಯೊಂದು ವಿಚಾರದಲ್ಲೂ ಬೆಲೆ ಏರಿಕೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬೆಲೆ ಏರಿಕೆ.